ಹೆಲೋ, ಎಲ್ರು ಹೇಗಿದ್ದೀರಾ? ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನ್ ಮಾಡೋಣಪ್ಪ ಅಂದ್ರೆ ಏನ್ ಕಲ್ತ್ಕೊಳ್ಳೋಣ ಅಂದ್ರೆ ಈ ಒಂದು ಫೋಟೋನಲ್ಲಿ ರಿಂಕಲ್ಸ್ ತೆಗೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಫಾಸ್ಟರ್ ವೇನಲ್ಲಿ. ಸೊ ಫಸ್ಟ್ ಅಲ್ಲಿ ಈ ರೀತಿ ಏನಾದ್ರೂ ವರ್ಕ್ ಮಾಡ್ಬೇಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಲೇಯರ್ ಇರುತ್ತಲ್ಲ ಅದನ್ನ ಡೂಪ್ಲಿಕೇಟ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಮೇನ್ ಏನಿದೆ ಆ ವರ್ಕ್ ಹಾಳಾದ್ರೂ ಮೇನ್ ಇಮೇಜ್ ಹಾಗೆ ಇರುತ್ತೆ. ಆ ರೀತಿ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ಡೂಪ್ಲಿಕೇಟ್ ಮಾಡ್ಕೋತೀವಿ. ಸೊ ಡೂಪ್ಲಿಕೇಟ್ ಹೇಗೆ ಮಾಡ್ತೀವಿ ಅಂದ್ರೆ ಇಮೇಜ್ ಹತ್ರ ಹೋಗಿ ರೈಟ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಲೇಯರ್ ಅಂದಿದ ತಕ್ಷಣ ನನಗೆ ಒಂದು ಡೂಪ್ಲಿಕೇಟ್ ಲೇಯರ್ ಬರುತ್ತೆ. ಬೇಕಂದ್ರೆ ಬೇರೆ ಹೆಸರಾದ್ರೂ ಕೊಟ್ಕೋಬಹುದು ಅಥವಾ ಈ ಹೆಸರಲ್ಲಾದ್ರೂ ಇಟ್ಕೋಬಹುದು. ಸೊ ಈ ಲೇಯರ್ ಹತ್ರ ತಗೊಂಡ್ಮೇಲೆ ಸೊ ನಾನು ಈ ರೀತಿ ಮಾಡೋದಕ್ಕೆ ಯಾವ ಟೂಲ್ ಯೂಸ್ ಮಾಡ್ತೀನಪ್ಪ ಅಂದ್ರೆ ಸ್ಪಾಟ್ ಹೀಲಿಂಗ್ ಬ್ರಷ್ ನ ಯೂಸ್ ಮಾಡ್ತೀನಿ. ಸೊ ಈ ಟೂಲ್ ಅಲ್ಲಿ ಫಸ್ಟ್ ಟೂಲ್ ಬಂದು ಸ್ಪಾಟ್ ಹೀಲಿಂಗ್ ಬ್ರಷ್, ಶಾರ್ಟ್ಕಟ್ ಕೀ ಬಂದು ಜೆ. ಓಕೆ, ಸೊ ವರ್ಕ್ ಮಾಡೋಣ. ಸೊ ಕಂಟ್ರೋಲ್ ಪ್ಲಸ್ ಅಂದ್ರೆ ಝೂಮ್ ಆಗುತ್ತೆ, ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಸಿಂಬಲ್ ಬರುತ್ತೆ. ಸೊ ಸ್ಪಾಟ್ ಹೀಲಿಂಗ್ ಬ್ರಷ್ ಅಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಸ್ಯಾಂಪಲ್ ಆಲ್ ಲೇಯರ್ಸ್ ಅಂತ ಇಲ್ಲಿ ಇದೆಯಲ್ಲ ಇದನ್ನ ಟಿಕ್ ಮಾಡ್ತೀನಿ. ಓಕೆ, ಸೊ ಬ್ರಷ್ ಸ್ಮೂತ್ನೆಸ್ ನ ಒಂಚೂರು, ಹಾರ್ಡ್ನೆಸ್ ನ ನಾನು ಒಂಚೂರು ಕಮ್ಮಿ ಮಾಡ್ಕೋತೀನಿ. ಓಕೆ, ಸೊ ಸ್ಪಾಟ್ ಹೀಲಿಂಗ್ ಬ್ರಷ್ ಅಲ್ಲಿ ಏನಪ್ಪ ಅಂದ್ರೆ ಇವಾಗ ನಾನು ಇಲ್ಲಿರೋ ರಿಂಕಲ್ಸ್ ನ ತೆಗಿಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ಆಟೋಮ್ಯಾಟಿಕ್ ಆಗಿ ಅದೇ ರಿಂಕಲ್ಸ್ ನ ರಿಮೂವ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲಾ ರಿಂಕಲ್ಸ್ ನ ರಿಮೂವ್ ಮಾಡಿದ್ರೆ ಲೈಕ್ ನ್ಯಾಚುರಲ್ ಆಗಿ ಕಾಣಲ್ಲ. ಸೊ ಯಾವುದು ಬೇಡ ಅದನ್ನ ತೆಗಿಬಹುದು. ಸೊ ಬ್ರಷ್ ಸೈಜ್ ನ ದೊಡ್ಡದು ಅಥವಾ ಚಿಕ್ಕದ್ ಮಾಡ್ಕೊಳ್ಳೋದಿಕ್ಕೆ ಸೊ ಓಪನ್ ಸ್ಕ್ವೇರ್ ಬ್ರಾಕೆಟ್ ಟು ಕ್ಲೋಸ್ ಸ್ಕ್ವೇರ್ ಬ್ರಾಕೆಟ್ ನ ಯೂಸ್ ಮಾಡಿ ನಾನು ದೊಡ್ಡದು ಅಥವಾ ಚಿಕ್ಕದು ಮಾಡ್ಕೋತೀನಿ. ಜಸ್ಟ್ ಒಂದ್ ಕ್ಲಿಕ್ ಅಷ್ಟೇ. ಸೊ ಸ್ಪೇಸ್ ಬಾರ್ ತಗೊಂಡ್ರೆ ನಂಗೆ ಹ್ಯಾಂಡ್ ಟೂಲ್ ಬರುತ್ತೆ. ಸೊ ಮತ್ತೆ ಮೂವ್ ಮಾಡ್ಕೋಬಹುದು. ಸೊ ಫುಲ್ ರಿಂಕಲ್ಸ್ ರಿಮೂವ್ ಮಾಡಿದ್ರೆ ಹೇಗೆ ಕಾಣುತ್ತಪ್ಪ ಅಂದ್ರೆ ಒರಿಜಿನಲ್ ಇಮೇಜ್ ತರ ಫೀಲ್ ಆಗೋದಿಲ್ಲ. ಸೊ ನನಗೆ ಒರಿಜಿನಲ್ ಇಮೇಜ್ ಫೀಲು ಬರ್ಬೇಕಂದ್ರೆ ಏನ್ ಮಾಡ್ತೀನಪ್ಪ ಅಂದ್ರೆ ಎಲ್ಲಾ ರಿಂಕಲ್ಸ್ ನ ರಿಮೂವ್ ಮಾಡಲ್ಲ. ಸೊ ಇಂಪಾರ್ಟೆಂಟ್ ಮುಖಕ್ಕೆ ಯಾವ್ದು ಚೆನ್ನಾಗಿ ಕಾಣ್ತಿಲ್ಲ ಆ ರಿಂಕಲ್ಸ್ ನ ಮಾತ್ರ ರಿಮೂವ್ ಮಾಡ್ತೀನಿ. ಸೊ ಎಲ್ಲಾ ಬೇಕಂದ್ರೆ ಎಲ್ಲ ಕೂಡ ನಾವು ರಿಮೂವ್ ಮಾಡ್ಕೋಬಹುದು. ಓಕೆ, ಜಸ್ಟ್ ಕ್ಲಿಕ್ ಅಷ್ಟೆ. ಸೊ ಸೊ ರಿಂಕಲ್ಸ್ ನ ರಿಮೂವ್ ಮಾಡಿದೀನಿ. ಇವಾಗ ಒರಿಜಿನಲ್ಗೂ ಮುಂಚೆಗೂ ಇವಾಗೂ ಏನ್ ಚೇಂಜ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ನಾವು ಒಂದು ಇಮೇಜ್ ಅಲ್ಲಿ ಇರೋ ರಿಂಕಲ್ಸ್ ನ ರಿಮೂವ್ ಮಾಡ್ತೀವಿ. ಸೊ ಹೀಲಿಂಗ್ ಬ್ರಷ್ ಅಥವಾ ಸ್ಪಾಟ್ ಹೀಲಿಂಗ್ ಬ್ರಷ್ ನ ನಾವೇನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಸೊ ನಾನು ಇಮೇಜ್ ಅಲ್ಲಿ ಇಂಪರ್ಫೆಕ್ಷನ್ಸ್ ಅಥವಾ ಬ್ಲಿಮಿಷಸ್ ಏನಾದ್ರೂ ಇತ್ತು ಅಂದ್ರೆ ರಿಮೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಇವಾಗ ನಾನು ಯೂಸ್ ಮಾಡಿದ್ ಬಂದು ಸ್ಪಾಟ್ ಹೀಲಿಂಗ್ ಬ್ರಷ್. ಅದೇ ರೀತಿ ಹೀಲಿಂಗ್ ಬ್ರಷ್ ಕೂಡ ಅದೇ ಕೆಲಸ ಮಾಡುತ್ತೆ. ಬಟ್ ಹೀಲಿಂಗ್ ಬ್ರಷ್ಗೂ ಸ್ಪಾಟ್ ಹೀಲಿಂಗ್ ಬ್ರಷ್ಗೂ ಏನ್ ವ್ಯತ್ಯಾಸ ಅಂದ್ರೆ ಹೀಲಿಂಗ್ ಬ್ರಷ್ ವರ್ಕ್ ಮಾಡೋದಕ್ಕಿಂತ ಮುಂಚೆ ಸೊ ನಾನು ಒಂದು ಸ್ಯಾಂಪಲ್ ಏರಿಯಾನ ತಗೋಬೇಕು. ಆಲ್ಟ್ ತಗೊಂಡು ಕ್ಲಿಕ್ ಮಾಡಿದ್ರೆ ನನಗೆ ಸ್ಯಾಂಪಲ್ ಏರಿಯಾ ಸೆಲೆಕ್ಟ್ ಆಗಿರುತ್ತೆ. ಸೊ ಆ ಏರಿಯಾದಲ್ಲಿ ಏನ್ ಸೆಲೆಕ್ಟ್ ಮಾಡಿದೀನಿ ನೋಡಿ ಅದು ನನಗೆ ಫಿಲ್ ಆಗುತ್ತೆ. ಸೊ ಈ ರೀತಿ ವರ್ಕ್ ಮಾಡ್ಬೇಕಂದ್ರೆ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದ್ರೆ ಸ್ಪಾಟ್ ಹೀಲಿಂಗ್ ಬ್ರಷ್ ನ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿಗೂ ಕಲರ್ ವೇರಿ ಆಗಿದೆ, ಯಾಕಂದ್ರೆ ಅದು ಸ್ಯಾಂಪಲ್ ಮಾಡಿ ಮಾಡುತ್ತೆ ನನಗೆ. ಓಕೆ, ಸೊ ಈ ರೀತಿ ವರ್ಕ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಕಮ್ಮಿ ಏರಿಯಾ ಇತ್ತು ಅಂದ್ರೆ ಜಸ್ಟ್ ಕ್ಲಿಕ್ ಮಾಡ್ತೀನಿ, ಜಾಸ್ತಿ ಏರಿಯಾ ಇದ್ರೆ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಓಕೆ, ಸೊ ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ ಟೀಚಿಂಗ್. ಸೊ ಇದನ್ನ ವರ್ಕ್ ಮಾಡಿ. ಓಕೆ, ಸೊ ಇದ್ರಲ್ಲಿ ಏನಾದ್ರು ಡೌಟ್ ಬಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.